ಇದು ಕೈಪಾಳ್ಯಕ್ಕೆ ಸಂಬಂಧಪಟ್ಟಂತಹ ಸ್ಟೋರಿ. ಸಿದ್ದರಾಮಯ್ಯರ ಸಂಪುಟ ಪುನರ್ರಚನೆ ಆಗುತ್ತಾ ಆಗೋದಿಲ್ವಾ? ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆಗುವುದಾದರೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ? ಇದು ಸಿದ್ದರಾಮಯ್ಯ ಸಂಪುಟದ ಮೇಜರ್ ಸ್ಟೋರಿ. ಒಂದು ಕಡೆ ಸಿಎಂ ಬದಲಾವಣೆಯ ಕೂಗು, ಮತ್ತೊಂದು ಕಡೆ ಸಚಿವ ಸಂಪುಟದ ಸರ್ಜರಿ. ಫ್ರೀಡಂ ಟಿವಿಯಲ್ಲಿ ಪಿನ್ ಟು ಪಿನ್ ಮಾಹಿತಿ ನಾವು ಕೊಡ್ತೀವಿ. ಮೊದಲು ಈ ಸಿದ್ದರಾಮಯ್ಯರ ಸಂಪುಟದಿಂದ ಗೇಟ್ ಪಾಸ್ ಪಟ್ಟಿ ಹೇಳ್ತೀವಿ. ಹಾಗಾದ್ರೆ ಯಾರು ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಹೊರಗೆ ಹೋಗೋದು ಯಾರು? ಈಗ ಕ್ಯಾಬಿನೆಟ್ನಲ್ಲಿ 30ಕ್ಕೂ ಹೆಚ್ಚು ಮಿನಿಸ್ಟರ್ಗಳಿದ್ದಾರೆ. ಒಂದು ವೇಳೆ ರೀಶಫಲ್ ಆದ್ರೆ ಒಂದಷ್ಟು ಮಿನಿಸ್ಟರ್ಗಳನ್ನ ಈಗಲೇ ಪಟ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಇಂಥವರನ್ನ ಕೆಳಗಿಳಿಸೋಣ, ಯುವಕರನ್ನ ಅಥವಾ ಹಿರಿಯ ಶಾಸಕರನ್ನ ಒಳಗೆ ತರೋಣ. ಈ ಲೆಕ್ಕಾಚಾರಗಳು ಪೊಲಿಟಿಕಲಿ ನಡೆದೋಗಿರುತ್ತೆ, ಒಂದು ಮೆಜರ್ಮೆಂಟ್ ನಡೆದಿರುತ್ತೆ. ಹಾಗಾದ್ರೆ ಯಾರು ಹೊರಗುಳಿತಾರೆ? ಹಾಗಾದ್ರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಿಂದ ಯಾರು ಹೊರಗುಳಿತಾರೆ? ಆರಂಭದಲ್ಲಿ ನಾವು MC ಸುಧಾಕರ್, ಈ ಹಿಂದಿನಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. MC ಸುಧಾಕರ್ ಹೊರಗುಳಿಬಹುದು. MC ಸುಧಾಕರ್ಗೆ ಕೊಟ್ಟಂತಹ ಅವರಿಗೆ ಹೈಯರ್ ಎಜುಕೇಶನ್ ಇಲಾಖೆಯನ್ನು ಕೊಡಲಾಗಿತ್ತು. ಆ ಇಲಾಖೆಯಲ್ಲಿ ಆ ಮಟ್ಟಗಿನ ಕೆಲಸಗಳಾಗಲಿಲ್ಲ. ಹಾಗಾಗಿ ಅವರನ್ನ ಕೆಳಗಿಳಿಸೋಣ ಅನ್ನುವಂಥ ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ನಡೀತಾ ಇತ್ತು. ಹಾಗಾದ್ರೆ MC ಸುಧಾಕರ್ ಒಳಗುಳಿತಾರಾ, ಹೊರಗುಳಿತಾರಾ? ಇನ್ನು ರಹೀಂ ಖಾನ್ ಪೌರಾಡಳಿತ ಇಲಾಖೆಯನ್ನು ಕೊಡಲಾಗಿತ್ತು. ಅತಿ ದೊಡ್ಡ, ನಿಮಗೆ ಮೇಲ್ನೋಟಕ್ಕೆ ಇದು ಒಂದು ಕ್ಷುಲ್ಲಕವಾದ ಇಲಾಖೆ ಅಂತ ಅನ್ನಿಸ್ಬೋದು. ಆದರೆ ಪೌರಾಡಳಿತ ಇಲಾಖೆ ಇದೆಯಲ್ಲ, ಸರಿಯಾದ ರೀತಿಯಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆ ಇಲಾಖೆಯ ಅಭಿವೃದ್ಧಿ ಕೆಲಸ ಆದರೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನ ಅತಿ ದೊಡ್ಡ ರೆವಿನ್ಯೂ ಬರುವಂಥ ಇಲಾಖೆ ಅದು. ಹಾಗಾದರೆ ರಹೀಂ ಖಾನ್ ಪೌರಾಡಳಿತ ಸಚಿವರು ಕೂಡ ಹೊರಗುಳಿತಾರಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಇನ್ನು ಮುಂದೆ NS ಬೋಸರಾಜು ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದರೂ ಕೂಡ ಕೆಲವೊಂದು ಕಡೆ ಅಥವಾ ಕೆಲವು ಸಂದರ್ಭಗಳಲ್ಲಿ ರಾಜಕೀಯ ಎಡವಟ್ಟುಗಳು ಅವರಿಂದಲೂ ಕೂಡ ಸಂಭವಿಸಿದೆ. ಹಾಗಾಗಿ ಅವರು ಕೂಡ ಹೊರಗುಳಿತಾರಾ ಎನ್ನುವಂಥ ಚರ್ಚೆಗಳು ಕೂಡ ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಶುರುವಾಗಿದೆ. ಇನ್ನು KH ಮುನಿಯಪ್ಪನವರು ಆಹಾರ ಸಚಿವರು, ಅವರನ್ನು ಕೂಡ ಈ ಬಾರಿ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂತಹ ಸ್ಥಾನವನ್ನ ಮತ್ತೆ ಹಿಂಪಡೆಯುವ ನೋಡಿ, ಕೆಲವೊಮ್ಮೆ KH ಮುನಿಯಪ್ಪನವರನ್ನ ಬೇರೆ ಇಲಾಖೆಗೂ ಹಾಕಬಹುದು. ಅದರ ಅರ್ಥ ಗೇಟ್ ಪಾಸು ಅಂತಲ್ಲ. ಅವರಿಗೆ ಕೊಟ್ಟಿರ್ತಕ್ಕಂಥ ಆಹಾರ ಇಲಾಖೆಯನ್ನ ಬದಲಿಸೋ ಸಾಧ್ಯತೆಗಳಿದ್ದಾವೆ. ಇನ್ನು D ಸುಧಾಕರ್ ಅವರು, ಮಧು ಬಂಗಾರಪ್ಪನವರು ಎಜುಕೇಷನ್ ಮಿನಿಸ್ಟರು, ಸುಧಾಕರ್ ಆಯಿತು, ಬಂಗಾರಪ್ಪ ಆಯಿತು, ಅರ್ಥಾತ್ ಮಧು ಬಂಗಾರಪ್ಪ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಸಚಿವೆ, ಅವರನ್ನು ಕೂಡ ಕೆಳಗಿಳಿಸುವ ಸಾಧ್ಯತೆಗಳಿದಾವ ಅನ್ನುವಂಥ ಚರ್ಚೆಗಳಾಯಿತು. ಶಿವಾನಂದ ಪಾಟೀಲ್, ಈ ಹಿಂದೆ ರೈತರು ಹೋರಾಟ ನಡೆದಾಗ ಅದರಲ್ಲಿ ಅತ್ಯಂತ ನೆಗೆಟಿವ್ ಆದಂತಹ ಒಂದು ಪರಿಣಾಮವೂ ಕೂಡ ಶಿವಾನಂದ ಪಾಟೀಲ್ರ ವಿರುದ್ಧ ಮೂಡಿತ್ತು. ಹಾಗಾಗಿ ಅವರನ್ನು ಕೂಡ ಬದಲಾಯಿಸುವ ಸಾಧ್ಯತೆಗಳಿದಾವ. ನಾವು ಹೇಳಿದಂತೆ, ನಾವು ರಿವೀಲ್ ಮಾಡಿದಂತೆ ಇಷ್ಟು ಜನರ ಹೆಸರು ಈಗ ಗೇಟ್ ಪಾಸ್ ಸಿಗುವ ಪಟ್ಟಿಯಲ್ಲಿದೆ. ಹಾಗಾದರೆ ಸಿದ್ದರಾಮಯ್ಯರ ಸಂಪುಟಕ್ಕೆ ಯಾರ್ಯಾರು ಪ್ರವೇಶವನ್ನು ಪಡೆದುಕೊಳ್ತಾರೆ? ಈ ಸಂಪುಟಕ್ಕೆ ಯಾರು ಬರಬಹುದು? ಹಾಗಾದರೆ ಆರಂಭದಲ್ಲೇ ಕೇಳಿ ಬರುವ ಹೆಸರು BK ಹರಿಪ್ರಸಾದ್, ಕಾಂಗ್ರೆಸ್ಸಿನ MLC. ಕಾಂಗ್ರೆಸ್ ವಿರುದ್ಧ ಅನೇಕ ಅಪವಾದ, ಅನೇಕ ಆರೋಪಗಳು ಬಂದಾಗ ಸೆಟೆದು ನಿಂತು ಎದುರಿಸುವ ಒಂದು ವ್ಯಕ್ತಿತ್ವ ಅಂದರೆ ವಿಧಾನ ಪರಿಷತ್ನಲ್ಲಿ ಅದು BK ಹರಿಪ್ರಸಾದ್ ಮಾತ್ರ. ಹಾಗಾದರೆ ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗುತ್ತಾ? ಕಾದು ನೋಡಬೇಕು. ಅವರಾದ ನಂತರ ಯಾರಿಗೆ ಸಿಗುತ್ತೆ? ಅನಿಲ್ ಚಿಕ್ಕಮಾದು, ಯುವ ನಾಯಕ, ಇವರಿಗೂ ಸಿಗೋ ಸಾಧ್ಯತೆಗಳಿದ್ದಾವೆ. ಅನಿಲ್ ಚಿಕ್ಕಮಾಧುವಿನ ನಂತರ ಯಾರಿಗೆ? ವಿನಯ್ ಕುಲಕರ್ಣಿ, ಸ್ವಲ್ಪ ವಿವಾದಗಳಿಗೆ ಗುರಿಯಾದವರು, ಅವರಿಗೆ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಎನ್ನುವಂಥ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಅದಾದ ನಂತರ ಯಾರು? ವಿಜಯಾನಂದ ಕಾಶಪ್ಪನವರು, ಯುವ ನಾಯಕ, ಅಬ್ಬರಿಸುವ ನಾಯಕ, ಆರ್ಭಟಿಸುವ ಕಾಂಗ್ರೆಸ್ ನಾಯಕ, ಅದು ಇದು ಅಂತ ವ್ಯಾಖ್ಯಾನಿಸಲ್ಪಟ್ಟ ಒಂದು ವ್ಯಕ್ತಿತ್ವ. ಅವರಿಗೆ ಬಾರಿ ಸಿಗುತ್ತಾ? ಕಾದು ನೋಡೋಣ. ಅದು ಬಿಟ್ಟರೆ ಬಿ ಆರ್ ಪಾಟೀಲ್ಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಚರ್ಚೆಗಳಿದೆ. ಇನ್ನು T ರಘುಮೂರ್ತಿ, ಅದನ್ನ ಬಿಟ್ಟರೆ ಮತ್ತೊಂದು ವಿವಾದಿತ ಶಾಸಕ BK ಸಂಗಮೇಶ್, ಅದಾದ ನಂತರ ತನ್ವೀರ್ ಸೇಠ್, ಅದಾದ ನಂತರ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯರ ಕ್ಯಾಬಿನೆಟ್ ಒಳಪ್ರವೇಶಿಸುವ ಸಾಧ್ಯತೆಗಳಿದಾವೆ ಎನ್ನುವಂತಹ ಚರ್ಚೆಗಳು ಕೈಪಾಳ್ಯದಲ್ಲಿ ನಿರಂತರವಾಗಿ ನಡೆಯುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.